ಈ ಲಾ ಅಲ್ಲಿ ಹುಡುಗರಿಗೆ ಯಾವೆಲ್ಲ ಕೇಸ್ಗಳಲ್ಲಿ ಒಂದ್ ಸ್ವಲ್ಪನಾದ್ರೂ ಸೇಫ್ಟಿ ಪ್ರೊಟೆಕ್ಷನ್ ಇದೆ ಅಂದ್ರೆ ಯಾವ ರೀತಿಯ ವಿಚಾರಗಳಲ್ಲಿ ಅಂತ? ಸೇಫ್ಟಿ ಪ್ರೊಟೆಕ್ಷನ್ ಯಾವತ್ತೂನು ನಿಮಗೆ ಕೇಸಸ್ ಅಲ್ಲಿ ಇಲ್ಲಿ ಕೊಟ್ಟಂತ ಪ್ರಾವಿಷನ್ಸ್ ಅಂತ ಹೇಳೋದಕ್ಕಿಂತ ಪ್ರತಿಯೊಂದು ಕೇಸ್ ಫೈಲ್ ಆದ ನಂತರ ಅದು ಫಾಲ್ಸ್ ಕೇಸ್ ಅಂತ ಗೊತ್ತಾಗೋದು ಬೇಸ್ಡ್ ಆನ್ ಎವಿಡೆನ್ಸ್. ಕೇಸ್ ನಿಮಗೆ ಫೈಲ್ ಆದ ನಂತರ ಎವಿಡೆನ್ಸ್ ಸ್ಟೇಜ್ ಸಾಕ್ಷಿ ಇಲ್ಲದೆ ಯಾವ ಕೇಸ್ ನಿಲ್ಲೋದಿಲ್ಲ. ಸೊ ಯಾವುದೇ ಕೇಸಿಗೆ ಸಾಕ್ಷಿ ಬೇಕೇ ಬೇಕು, ಪ್ರೂಫ್. ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ಫೇಕ್ ಕೇಸ್ ಅಂತ ಹೇಳುವಾಗ ಫಸ್ಟ್ ಥಿಂಗ್ ನಾನ್ ಕೇಸ್ ಫೈಲ್ ಮಾಡಿದೀನಿ ಆಸ್ ಅ ಹುಡುಗಿ ಅಂತ ಹೇಳಿದ್ರೆ ಹುಡುಗಿ ಅದನ್ನ ಪ್ರೂವ್ ಮಾಡ್ಬೇಕಿರತ್ತೆ. ಬಿಯಾಂಡ್ ರೀಸನಬಲ್ ಡೌಟ್ ಅಂತ ಹೇಳ್ತೀವಿ. ಗಿಲ್ಟಿ ಅನ್ನೋದನ್ನ ಪ್ರತಿಯೊಬ್ಬ ವ್ಯಕ್ತಿ ಅಕ್ಯೂಸ್ಡ್ ಅಂತ ಏನ್ ತಗೊಳ್ತೀವಿ, ಈಸ್ ಪ್ರಿಸ್ಯೂಮ್ ಟು ಬಿ ಇನ್ನಸೆಂಟ್. ಅವನನ್ನ ಬಿಯಾಂಡ್ ರೀಸನಬಲ್ ಡೌಟ್ ವಿತ್ ಆಲ್ ದ ಎವಿಡೆನ್ಸಸ್ ಗಿಲ್ಟಿ ಅಂತ ನೀವು ತೋರಿಸಿದ್ರೇನೆ ಕೇಸ್ ಫೈಲ್ ಮಾಡಿರುವಂತವ್ರು ಆಗಷ್ಟೇನೆ ಕೇಸ್ ಅವನ ಒಂದು ಆಗ ಅವನ ಕಡೆಯಿಂದ ಎವಿಡೆನ್ಸ್ ಅನ್ನ ಕೊಡ್ಬೇಕಿರುತ್ತೆ. ಬಟ್ ಹುಡುಗಿಯರು ಕೇಸ್ ಫೈಲ್ ಮಾಡೋದು ಅಷ್ಟೇ ಈಸಿ ಅಂತ ಅನ್ಕೊಂಡಿದ್ದಾರೆ. ನಂತರ ನಡೆಯುವಂತ ಟ್ರಯಲ್ ಪ್ರಾಸೆಸ್ ಏನಿದೆ ಅಲ್ಲಿ ನೀವು ಕೊಡ್ಬೇಕಾಗಿರೋ ಸಾಕ್ಷಿಯಲ್ಲಿ ನಿಮ್ ಹತ್ರ ಸಫಿಶಿಯಂಟ್ ಎವಿಡೆನ್ಸೇ ಇಲ್ಲ. ಅಂಡ್ ಇರುವಂತ ಎವಿಡೆನ್ಸ್ ಸಾಕಾಗೋದಿಲ್ಲ ಆ ವ್ಯಕ್ತಿನ ಗಿಲ್ಟಿ ಅಂತ ಹೇಳೋದಕ್ಕೆ. ಸೊ ಹಾಗಿದ್ದಾಗ ಆ ಒಂದು ಕೇಸ್ ಫೇಕ್ ಕೇಸ್ ಅಥವಾ ಬೇರೆ ಮೋಟಿವಲ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಹುಡುಗರನ್ನ ಕಾಪಾಡೋದು ಟ್ರಯಲ್ ನಡೆದಾಗ ಸಾಕ್ಷಿಗಳು ಇಲ್ಲ ಅಥವಾ ಹುಡುಗನ ಹತ್ರ ಇದಕ್ಕೆ ನಾವು ಚಾಲೆಂಜ್ ಮಾಡೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳುವಾಗ ಹುಡುಗ ಬಚಾವ್ ಆಗ್ತಾನೆ.